ನಿಜ ಹೇಳ್ಬೇಕು ಅಂದ್ರೆ ನಿಮ್ ಎಲ್ರ ಮೇಲೂ ಸೇಡ್ ತೀರಿಸ್ಕೊತಿದ್ದೀನಿ. ಎಲ್ರ ಮೇಲೂ ಯಾಕೆ? ನಿನ್ನ ಪ್ರೀತಿಸಿ ಮದುವೆ ಆಗಿದ್ದೀನಿ. ನಿನ್ನ ಸೇಡ್ನ ನನ್ನ ಮೇಲೆ ತೀರಿಸ್ಕೊ. ನೀನು ಏನಂದ್ರು ಏನು ಮಾಡಿದ್ರು ನಾನು ಎದುರು ಮಾತಾಡಲ್ಲ. ನೀನು ಕೊಡೋ ಶಿಕ್ಷೆನ ನಾನು ತಲೆ ತಗ್ಸಿ ತಗೋತೀನಿ. ನನ್ನ ಸೇಡು ನಿನ್ನೊಬ್ಬನ ಮೇಲಲ್ಲ, ನಿನ್ನ ಫ್ಯಾಮಿಲಿಲಿರೋ ಎಲ್ಲರ ಮೇಲೂ ತೀರಿಸ್ಕೋಬೇಕು. ಎಲ್ಲರೂ ಸೇರಿ ನನಗ್ ಮೋಸ ಮಾಡಿದೀರಾ, ನನ್ನೊಬ್ಳನ್ನ ಬೇರೆ ಮಾಡಿದೀರಾ. ಏನು ಮಾಡಿದ್ದಾರೆ ಹಾರಿಕಾ? ನಿನ್ನ ಹೆದರಿಸಿ ನನ್ನ ಸೇವೆ ಮಾಡಿಸಿದ್ರು ಅಷ್ಟೇ ತಾನೆ? ನೀನಂಗೆ ಊಟ ಮಾಡಿಸ್ದೆ, ಔಷಧಿ ಕೊಟ್ಟೆ, ನನ್ನ ಕಾಲಿಗೆ ಮಸಾಜ್ ಮಾಡಿದೆ. ನಿನ್ನ ದೃಷ್ಟಿಲಿ ತಪ್ಪಾಗಿದ್ರೆ ನಾನು ನಿನ್ನ ಕಾಲು ಹಿಡ್ಕೋತೀನಿ. ನಮ್ಮ ಮನೆಯವ್ರನ್ನ ಬಿಟ್ಬಿಡು. ನಿನ್ನ ಕೆಲ್ಸಕ್ಕೆ ಹೋಗ್ಬೇಡ. ಈಗಾಗಲೇ ನಮ್ಮಿಂದ ಅವ್ರು ತುಂಬ ತೊಂದರೆ ಅನುಭವಿಸಿದ್ದಾರೆ. ನಿನ್ನಿಂದ ಹೊಸ ಸಮಸ್ಯೆ ಬರುತ್ತೆ. ನನ್ನ ಮಾತು ಕೇಳು ಹಾರಿಕಾ. ಬೇಕಾದ್ರೆ ಈಗಲೇ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನಿನ್ ಕಾಲ್ ಹಿಡ್ಕೊಂಡ್ರು ಕೈ ಹಿಡ್ಕೊಂಡ್ರು ನನ್ನ ನಿರ್ಧಾರ ಬದಲಾಗಲ್ಲ ಅಖಿಲ್. ನಾನ್ ಮಾಡ್ಬೇಕು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ. ಪ್ಲೀಸ್ ಹಾರಿಕಾ, ಹಾರಿಕಾ ನಿನ್ನ ಕಾಲು ಹಿಡ್ಕೊಂಡು ಕೇಳ್ತಿದ್ದೀನಿ. ಚಿಕ್ಕಪ್ಪ, ಏನ್ ಮಾಡ್ತಿದ್ದೀರಾ ಚಿಕ್ಕಪ್ಪ ನೀವು? ಯಾರ್ ಕಾಲ್ ಮುಗಿತಿದ್ದೀರಾ ನೋಡಿ? ನಿಮ್ ಕಂಡ್ರೆ ಯಾವುದೇ ಬೆಲೆ ಗೌರವ ಏನೂ ಇಲ್ದೇ ಇರೋ ಚಿಕ್ಕಮ್ಮನ ಕಾಲ್ ಮುಗಿತಿದ್ದೀರಾ? ಅಂತಗತಿ ಏನ್ ಬಂದಿದೆ ಚಿಕ್ಕಪ್ಪ ನಿಮ್ಗೆ? ನೀವು ಅವ್ರ ಕಾಲು ಹಿಡ್ಕೊಳ್ಳೋ ಅಗತ್ಯ ಇಲ್ಲ. ಚಿಕ್ಕಮ್ಮನ್ಗೆ ಆ ಅರ್ಹತೆ ಕೂಡ ಇಲ್ಲ. ಏನೋ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ಯಾ? ನಿಮ್ಮಮ್ಮನ್ ಥರಾನೇ ನಿನಗೂ ಕೊಬ್ಬು ಜಾಸ್ತಿ ಆಗಿದೆ. ಯಾವ ತಪ್ಪು ಮಾಡದೇ ಇರೋರಿಗೆ ಕೊಬ್ಬು ಅನ್ನೋದು ಇದ್ದೇ ಇರುತ್ತೆ ಚಿಕ್ಕಮ್ಮ. ನಮ್ಮ ಮಮ್ಮಿ ಮತ್ತೆ ನಾನು ನಿಮ್ ತರ ಅಥವಾ ನಿಮ್ಮ ಮಮ್ಮಿ ತರ ಅಲ್ಲ. ಬೆರಳಷ್ಟುದ್ದ ಇಲ್ಲ ನನ್ನನ್ನೇ ಅಂತ್ಯ. ನಿನ್ನ ಮರ್ಯಾದೆಗೆ ಹೇಳ್ತಿದ್ದೀನಿ, ಕೈ ಇಳಿಸಿ ಅಜ್ಜಿ. ನೀವೇನಾದ್ರೂ ನನ್ನನ್ನು ಮುಟ್ಟಿದ್ರೆ ನಮ್ಮ ಮಮ್ಮಿ ಡ್ಯಾಡಿ ಸುಮ್ಮನೆ ಇರಲ್ಲ. ಅವ್ರನ್ನ ನೋಡ್ಕೊಂಡೆ ಅಲ್ವೇನೋ ನಿನ್ಗೆ ಇಷ್ಟೊಂದು ಕೊಬ್ಬು? ಚಿಕ್ಕ ಹುಡ್ಗನ್ ತರ ಇರೋದ್ ಬಿಟ್ಟು ದೊಡ್ಡವ್ರ ವಿಷಯ ನಿನ್ಗ್ಯಾಕೋ? ಹಾಗಾದ್ರೆ ದೊಡ್ಡವ್ರ ತರ ಇರ್ತೀರಾ? ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ಸೇರಿ ಚಿಕ್ಕಮ್ಮ ಚಿಕ್ಕಪ್ಪನ ಒಂದ್ ಮಾಡ್ಬೇಕು ಅನ್ಕೊಂಡ್ರೆ ನೀವು ಬೇರೆ ಮಾಡ್ಬೇಕು ಅಂತ ಅನ್ಕೊಂತಿದ್ದೀರಾ. ಪಾಪ ನಮ್ ಚಿಕ್ಕಪ್ಪ ಎಷ್ಟು ನಂದ್ಕೊಂಡಿದ್ದಾರೆ ಅಂತ ನಿಮ್ಗೇನ್ ಗೊತ್ತು ಹೇಳಿ? ಕೊನೆಗೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮನ್ ಕಾಲ್ ಹಿಡ್ಕೊಳಕ್ ಹೋಗಿದ್ರು. ಅದ್ ಗೊತ್ತಾ ನಿಮ್ಗೆ? ಇಷ್ಟಾದ್ರೂ ಚಿಕ್ಕಮ್ಮನ್ ಮನ್ಸು ಕರ್ಗ್ಲೇ ಇಲ್ಲ. ಚಿಕ್ಕಪ್ಪನ್ನೇ ಬೈತಿದ್ದಾರೆ ಹೇಳಿ. ಈ ವಿಷಯ ನಮ್ ಡ್ಯಾಡಿ ಮಮ್ಮಿಗೆ ಏನಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನು ಆಗುತ್ತೆ? ಏನ್ ಮಾಡ್ತಾರೆ? ಬೇಡ ಚಿಕ್ಕಮ್ಮ, ಈ ಚಿಕ್ಕ ಹುಡುಗನ ಹತ್ರ ಕೇಳಿಸ್ಕೊಂಡು ನಿಮ್ ಗೌರವನ ಕಡಿಮೆ ಮಾಡ್ಕೋಬೇಡಿ. ನಿಮ್ಮಿಂದಾನೇ ಚಿಕ್ಕಪ್ಪನ ಕಾಲು ಹೋಗಿದೆ. ಇಷ್ಟಾದ್ರೂ ಕೂಡ ಚಿಕ್ಕಪ್ಪ ನಿಮ್ ಕಾಲಿಗೆ ಬೀಳಕ್ ಬಂದ್ರೆ ನೀವು ಶಾಕ್ ಆಗೋದ್ ಬಿಟ್ಟು ಚಿಕ್ಕಪ್ಪನೇ ಬೈತಿದ್ದೀರಾ ಅಲ್ವಾ? ತಪ್ಪು ಮಾಡ್ತಿದ್ದೀರಾ ಚಿಕ್ಕಮ್ಮ, ನಿಮಗ್ ಪನಿಷ್ಮೆಂಟ್ ಆಗುತ್ತೆ. ಬೆರಳಷ್ಟುದ್ದ ಇಲ್ಲ ನಮ್ಮನ್ನೇ ಹೆದರ್ಸ್ತಾ ಇದ್ಯೇನೋ? ನಾನು ಚಿಕ್ಕವನೇ ಆಗಿರ್ಬೋದು ಅಜ್ಜಿ, ಆದ್ರೆ ನನಗೆ ಗೊತ್ತಿರೋಷ್ಟು ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ. ಸ್ಕೂಲಲ್ಲಿ ಕ್ಲಾಸ್ ವರ್ಕ್ ಬರೀದೇ ಇದ್ರೆ ಮಿಸ್ಸು ಪನಿಷ್ಮೆಂಟ್ ಕೊಡ್ತಾರೆ. ಮನೇಲಿ ಹೋಮ್ವರ್ಕ್ ಮಾಡದೇ ಇದ್ರೆ ಮಮ್ಮಿ ಹೊಡಿತಾರೆ. ಯಾಕೆ? ನಾನು ಚೆನ್ನಾಗಿ ಓದ್ಬೇಕು ಅಂತ. ಹಾಗೇನೆ ಚಿಕ್ಕಮ್ಮ ತಪ್ಪು ಮಾಡಿದಾಗ ನೀವು ಪನಿಷ್ಮೆಂಟ್ ಕೊಡಬೇಕು. ಆದ್ರೆ ನೀವೇ ತಪ್ಪು ಮಾಡ್ತಿದ್ದೀರಲ್ಲ. ಚಿಕ್ಕಮ್ಮನ್ಗೆ ಒಳ್ಳೇದು ಹೇಳ್ಬೇಕಾಗಿರೋ ನೀವೇ ಹಾಳು ಮಾಡ್ತಿದ್ದೀರಲ್ಲ. ಏನೋ ಬೊಗಳ್ತಾ ಇದ್ಯಾ? ನಿಲ್ಸಿ.
ಬೇಡ, ರಾಕಿಗೆ ಏನಾದರೂ ಹೊಡೆದ್ರೆ ನನಗೆ ಹೊಡೆದಂಗೆ. ನಾನು ಹಾರಿಕಾ ಜೊತೆ ಮಾತಾಡಬೇಕು ಅಂತ ಬಂದೆ. ನನ್ನಿಂದ ಮತ್ತೆ ಜಗಳ ಬೇಡ. ಮಕ್ಕಳಿಂದ ಅನ್ಬಾರ್ದು ಮಾತುಗಳನ್ನ ಅನ್ಸಿ ಈಗ ಜಗಳ ಬೇಡ ಅಂತ ಇದ್ಯಾ? ನನ್ನಂತ ಚಿಕ್ಕ ಹುಡುಗನಿಂದಲೂ ಹೇಳಿಸ್ಕೊಳ್ಳೋ ಸ್ಥಿತಿ ಬಂದಿದ್ದಕ್ಕೆ ಇವ್ರಿಗೆ ಹೀಗೆ ಆಗ್ಬೇಕು. ಇಂಥವ್ರ ಹತ್ರ ಮಾತಾಡೋದು ಟೈಮ್ ವೇಸ್ಟು ಚಿಕ್ಕಪ್ಪ. ನಡೀರಿ ಹೋಗೋಣ. ಈ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೂ ದೊಡ್ಡ ಬಾಯಿದೆ. ಎಲ್ರೂ ನಮ್ಗೆ ಹೇಳೋರಾದ್ರು. ಹೌದೇನೆ ಹಾರಿಕಾ? ಅಖಿಲ್ ನಿನ್ ಕಾಲ್ ಹಿಡ್ಕೊಳಕ್ ಬಂದ್ರೆ ನೀನ್ ಬೈದ್ಯಾ? ಇಲ್ಲ, ಮತ್ತೆ ಕ್ಷಮಿಸ್ದೆ ಅಂತ ಹೇಳಿ ಕೆಲ್ಸಕ್ಕೆ ಹೋಗೋದ್ ಬಿಟ್ಬಿಡ್ಲಾ? ಕೆಲ್ಸ ಯಾಕೆ ಬೇಕು ಬೇಬಿ ನಿಂಗೆ? ಎಲ್ಲ ನಿನ್ ಕೈಗೆ ಕೊಡ್ತೀವಿ ಅಂತಿದಾರಲ್ಲ, ಬೀಗದ ಕೈ ತಗೋಬಹುದಲ್ವಾ? ವಸು ಅಕ್ಕನ್ ಸಂಚು ನಿನ್ ಮಂಕ್ ಬುದ್ಧಿಗೆ ಅರ್ಥ ಆಗ್ತಿಲ್ಲ ಮಮ್ಮಿ. ಅವಳು ಯಾವುದನ್ನು ಸುಮ್ಮನೆ ಮಾಡಲ್ಲ, ಯಾವುದೋ ಪ್ಲಾನ್ ಇಟ್ಕೊಂಡೇ ಮಾಡ್ತಾಳೆ. ಎಲ್ಲದನ್ನು ಕೊಟ್ಟಂಗ್ ಮಾಡಿ ಆಮೇಲೆ ಯಾವುದು ಇಲ್ದಂಗೆ ಎಲ್ಲ ಕಿತ್ಕೋತಾಳೆ. ಜಗಳ ಮುಗಿಯೋವರೆಗೂ ಇವ್ರು ಎಷ್ಟು ನಾಟಕ ಬೇಕಾದ್ರೂ ಆಡ್ತಾರೆ. ಇವ್ರ ಬಗ್ಗೆ ನಿನಗ್ ಗೊತ್ತಿಲ್ಲ ಮಮ್ಮಿ. ಅದು ನಿಜಾನೇ ಸಿಸ್ಟರ್. ಆ ವಸು ಏನ್ ಕಮ್ಮಿ ಇಲ್ಲ. ಅವಳ ತಲೆಯಲ್ಲಿ ಯಾವ್ದೋ ಒಂದ್ ಪ್ಲಾನ್ ಇದ್ದೇ ಇರುತ್ತೆ. ಅದಕ್ಕೆ ನನ್ನ ಹುಷಾರಲ್ಲಿ ನಾನಿದ್ದೀನಿ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಕೆಲ್ಸ ಎಲ್ಲಿ ಬೇಬಿ? ಆದಿತ್ಯ ಈವೆಂಟ್ಸ್ ಅಲ್ಲಿ ಮ್ಯಾನೇಜರ್ ಪೋಸ್ಟ್. ಅಂದ್ರೆ ಅದು ಕೂಡ ನಮ್ ತರಾನೇ ಈವೆಂಟ್ಸ್ ಕಂಪನಿನಾ? ಹೌದು. ಆ ಕಂಪನಿಗೆ ಸೇರಿ ಈ ಕಂಪನಿನ ಮುಳುಗಿಸ್ತೀನಿ, ನೋಡ್ತಿರು. ಆ ಕೆಲ್ಸ ನಿನ್ಗೆ ಹೇಗ್ ಸಿಕ್ತು ಬೇಬಿ? ನನ್ ಟ್ಯಾಲೆಂಟ್ ನೋಡಿನೇ ಅವ್ರು ಕೊಟ್ಟಿದ್ದು. ನಿನಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ವಲ್ಲೇ, ಹೇಗ್ ಕೊಟ್ರು? ನನ್ನ ಬಗ್ಗೆ ನಿನಗ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಈ ಪ್ರಪಂಚಕ್ಕೆ ಗೊತ್ತು. ನಾಳೆಯಿಂದ ನಾನು ಯಾರು ಅಂತ ಈ ಇಡೀ ಮನೆಗ್ ತೋರಿಸ್ತೀನಿ. ಸ್ವಾಮಿ, ಮೊನ್ನೆ ತನಕ ಚೆನ್ನಾಗಿದ್ದಿದ್ದು ಈ ಮನೆಯಲ್ಲಿ ಮತ್ತೆ ಸಮಸ್ಯೆಗಳು ಶುರುವಾಗಿದೆ. ಹಾರಿಕಾ ಮೊದಲಿನ ಥರ ಆಗ್ತಿದ್ದಾಳೆ. ವಿಚ್ಛೇದನ ಬೇಕು ಅಂತಿದ್ದಾಳೆ, ಕೆಲಸ ಮಾಡ್ತೀನಿ ಅಂತಿದ್ದಾಳೆ. ಈ ಸಮಸ್ಯೆಗೆ ಬೇಗ ಪರಿಹಾರ ಕೊಡು ಸ್ವಾಮಿ. ಮಾಮ್, ಆಂಟಿ, ನಾನು ಆಫೀಸಿಗೆ ಹೋಗ್ತಿದ್ದೀನಿ. ನಿಂತ್ಕೊಳ್ಳೆ. ಏನೇ ನೀನ್ ಅವತಾರ? ಯಾಕೆ, ಚೆನ್ನಾಗಿಲ್ವಾ ಆಂಟಿ? ನೋಡೋಕೆ ಒಂಥರ ಇದೆ ಹಾರಿಕಾ. ನಾನು ನಿನ್ನನ್ ಕೇಳಲಿಲ್ಲ. ಮದ್ವೆ ಆಗಿರೋ ಹೆಣ್ಮಗಳು ಅಂತ ಡ್ರೆಸ್ ಹಾಕೋಬೋದಾ ನೀನು? ನಾನು ನಿನ್ನನ್ ಕೂಡ ಕೇಳಲಿಲ್ಲ. ಯಾರಾದರೂ ನೋಡಿದ್ರೆ ಚೆನ್ನಾಗಿರಲ್ಲಮ್ಮ. ನನಗೆ ಕಂಫರ್ಟೇಬಲ್ ಆಗಿದೆ, ಬೇರೆಯವ್ರ ಬಗ್ಗೆ ನನಗ್ ಬೇಕಾಗಿಲ್ಲ. ಅದಲ್ಲ ಕಣೆ, ಸೀರೆ ಉಟ್ಕೊಂಡ್ರೆ ನೀಟಾಗಿರುತ್ತಲ್ಲ ಅಂತ. ನಾನು ಆಫೀಸ್ಗೆ ಸ್ವೀಪರ್ ಕೆಲಸ ಮಾಡಕ್ ಹೋಗ್ತಿಲ್ಲ ಆಂಟಿ, ಮ್ಯಾನೇಜರ್ ಆಗಿ ಹೋಗ್ತಿರೋದು. ಅದು ಅಲ್ದೆ ನಾನೇನು ವಯಸ್ಸಾಗಿರೋ ಮುದುಕಿ ಏನಲ್ಲ, ವಯಸ್ಸಲ್ಲಿರೋ ಮಾಡರ್ನ್ ಗರ್ಲ್. ಇನ್ನು ಮುಂದೆ ನಾನು ಹೀಗೆ ಇರ್ತೀನಿ. ನೀನು ಈ ಮನೆ ಸೊಸೆ ಹಾರಿಕಾ. ಹೊರಗಡೆ ಹೋಗಿ ನೀನೇನ್ ಮಾಡಿದ್ರು ಈ ಕುಟುಂಬದ ಮರ್ಯಾದೆ ಗೌರವ ಕಾಪಾಡಬೇಕು ಅಂತ ನಿನ್ನೆ ತಾನೇ ನಿಮ್ ಭಾವ ಹೇಳಿದ್ದಾರೆ. ನನ್ನ ಲೈಫು ನನ್ನ ಇಷ್ಟ, ಯಾರ ಮಾತನ್ನು ಕೇಳೋ ಅವಶ್ಯಕತೆ ನನಗಿಲ್ಲ. ಆದ್ರೂ ನಾನು ಈ ಮನೆ ಸೊಸೆ ಅನ್ನೋ ಟ್ಯಾಗ್ ಇನ್ನು ಸ್ವಲ್ಪ ದಿನ ಅಷ್ಟೇ. ಕೋರ್ಟ್ ಗಡುವು ಮುಗಿತಿದ್ದಂಗೆ ನಾನು ಫ್ರೀ ಬರ್ಡ್.
ಅಲ್ಲಿ ತನಕ ನೀನು ಅಖಿಲ್ ಹೆಂಡತಿ ಅಂತ ಈ ಮನೆ ಸೊಸೆ ಅಂತ ಮರಿಬೇಡ. ನಾನು ಹೆತ್ತಿರೋ ನನ್ನ ಮಮ್ಮಿಗೆ ಕಟ್ಕೊಂಡಿರೋ ಗಂಡ ಅಖಿಲ್ಗೆ ಇಲ್ದೇ ಇರೋ ಅಭ್ಯಂತರ ನಿನಗ್ಯಾಕೆ? ನಾನು ನಿಮ್ ಥರ ಆಂಟಿ ಅಲ್ಲ, ಹುಡುಗಿ. ಹಾರಿಕಾ, ಅದ್ಗೆ ಬಿಡಿ, ಅದಕ್ಕೆ ಹೇಗಿದ್ರು ವಿಚ್ಛೇದನ ತಗೊಂಡು ಬೇರೆ ಆಗ್ತಿದ್ದೀವಿ. ಅವಳು ಹೇಗಾದರೂ ಹೋಗ್ಲಿ, ನಮ್ಗೆ ಯಾಕೆ? ನೋಡಿದ್ರಾ ಅಖಿಲ್ ಎಷ್ಟು ಕ್ಲಿಯರ್ ಆಗಿದ್ದಾನೆ ಅಂತ? ನೀವ್ಯಾಕೆ ಕನ್ಫ್ಯೂಸ್ ಆಗ್ತಿದ್ದೀರಾ? ನಿನ್ನಂಥ ಹೆಣ್ಮಕ್ಳು ಈ ಥರ ಡ್ರೆಸ್ನ ಹಾಕೊಳ್ಬಾರ್ದಮ್ಮ. ಹೊರಗಡೆ ಪ್ರಪಂಚ ಅಷ್ಟು ಚೆನ್ನಾಗಿಲ್ಲ. ಹೊರಗಿನ ಪ್ರಪಂಚ ಹೀಗೆ ಇದೆ ಭಾವ, ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ. ಹೊರಗಡೆ ಎಲ್ರೂ ಫ್ಯಾಷನ್ ಅಂತ ಓಡಾಡ್ತಾ ಇದ್ದಾರೆ. ಫ್ಯಾಷನ್ ಡಿಸೈನರ್ ಆಗಿ ನಾನೇ ಈ ತರ ಮಾಡರ್ನ್ ಆಗಿಲ್ದೇ ಇದ್ರೆ ಹೇಗೆ? ಮಾಡರ್ನ್ ಆಗಿರೋದು ಅಂದ್ರೆ ಸೀರೆನ ಬಿಟ್ಟಾಕಿ ಬಟ್ಟೆ ಕಮ್ಮಿ ಹಾಕೊಂಡು ಹೀಗೆ ಎಲ್ರನ್ನೂ ಆಕರ್ಷಣೆ ಮಾಡೋದಾ? ಅಫ್ಕೋರ್ಸ್, ನೀವ್ ಹೇಗ್ ಅನ್ಕೊಂಡ್ರು ನನಗೆ ಅಬ್ಜೆಕ್ಷನ್ ಇಲ್ಲ. ಹೇಳಿದ ಮಾತು ಕೇಳು ಹಾರಿಕಾ. ನಾನು ಹೇಗಿರ್ಬೇಕು ಅಂತ ನೀವು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ಹೀಗೆ ಇರೋದು. ಆಚೆ ಹೋದ್ಮೇಲೆ ನಿಮಗೂ ನನಗೂ ಯಾವುದೇ ಸಂಬಂಧ ಇರಲ್ಲ. ಎನಿ ಕ್ವೆಶನ್ಸ್? ಯಾ ಬಾಸ್, ಆನ್ ದಿ ವೇ. ನಮ್ ಬಾಸ್ ಕಾಲ್ ಮಾಡ್ತಿದ್ದಾರೆ, ನಾನು ಹೋಗ್ಬೇಕು. ಬಾಯ್. ನೀವ್ಯಾಕೆ ಬೇಜಾರಾಗಿದ್ದೀರಾ? ಬಿಟ್ಬಿಡಿ. ಗಡು ಮುಗಿಯೋವರೆಗೂ ಮಾತ್ರ ತಾನೇ ಈ ಜಗಳ. ಸಾಧ್ಯ ಆದರೆ ಜಡ್ಜ್ ಅವ್ರ ಹತ್ರ ಹೇಳಿ ಗಡು ತೆಗೆದುಹಾಕಿ ಇವತ್ತು ನಾಳೆನೂ ಡಿವೋರ್ಸ್ ಸಿಗೋ ಥರ ಮಾಡಿ. ನಾನು ಖುಷಿಯಾಗಿರ್ತೀನಿ. ಬೇಬಿ ಯಾಕೆ ಹೀಗ್ ಮಾಡ್ತಿದ್ದಾಳೆ? ಮನೆ ಉಸ್ತುವಾರಿ, ಆಫೀಸ್ ಅಧಿಕಾರ, ಬೀರು ಬೀಗದ ಕೈ ಯಾವುದು ಬೇಡ ಅಂತಿದ್ದಾಳೆ. ಯಾವುದೋ ಕಂಪ್ನಿನಲ್ಲಿ ಮ್ಯಾನೇಜರ್ ಜಾಬ್ ಮಾಡ್ತೀನಿ ಅಂತಿದ್ದಾಳೆ. ನನ್ ಮಾತು ಕೇಳ್ತಿಲ್ಲ. ಡಿವೋರ್ಸ್ ಬರೋದ್ರೊಳಗಡೆ ಬೇಬಿಯಿಂದ ಏನಾದ್ರೂ ಹೊಸ ಪ್ರಾಬ್ಲಮ್ ಬರಲ್ಲ ತಾನೆ? ಹಾರಿಕಾ ಧೈರ್ಯನೇ ಧೈರ್ಯ. ಅವಳಿಗಿರೋ ಆ ಧೈರ್ಯ ನನಗಿದ್ದಿದ್ರೆ ಇಷ್ಟೊತ್ಕಾಗ್ಲೇ ನಾನು ಸೆಟ್ಲ್ ಆಗೋಗ್ತಿದ್ದೆ. ಹಾರಿಕಾ ತರ ತುಂಡು ಬಟ್ಟೆ ಹಾಕೊಂಡು ಎಂಜಾಯ್ ಮಾಡ್ತಿದ್ದೆ. ಮದ್ವೆ ಆದ್ಮೇಲೆ ನನ್ನ ರಾಜ ನಾನು ತುಂಡು ಬಟ್ಟೆ ಹಾಕೊಂಡ್ರೆ ಒಪ್ಕೋತಾನೋ ಇಲ್ವೋ? ಅಷ್ಟಕ್ಕೂ ಹಾರಿಕಾ ಹೊಸ ಬಾಸ್ ಯಾರಾಗಿರ್ಬೋದು? ಎಕ್ಸ್ಕ್ಯೂಸ್ ಮೀ, ಇವತ್ತು ನಮ್ಮ ಕಂಪ್ನಿಗೆ ಒಬ್ರು ಹೊಸ ಸ್ಟಾಫ್ ಬರ್ತಿದ್ದಾರೆ. ಆ ಲೇಡಿ ಸ್ಟಾಫ್ ಹತ್ರ ನೀವು ತುಂಬಾನೇ ಗೌರವದಿಂದ ನಡ್ಕೋಬೇಕು. ಆಯ್ತು ಸರ್. ಕೂತ್ಕೊಳ್ಳಿ. ಸರ್, ಹಾರಿಕಾ ಮೇಡಮ್ ಅವ್ರು ಬರ್ತಿದ್ದಾರೆ. ಇವತ್ತು ಸಖತ್ತಾಗಿ ರೆಡಿಯಾಗಿ ಬಂದಿದ್ದಾಳಲ್ಲ. ಸರ್, ಪಿ ಎ ತಗೊಳ್ಳಿ ಸರ್. ವೆಲ್ಕಮ್ ಹಾರಿಕಾ. ವೆಲ್ಕಮ್ ಟು ಅವರ್ ಆದಿತ್ಯ ಈವೆಂಟ್ಸ್ ಕಂಪನಿ. ಥ್ಯಾಂಕ್ ಯು ಸರ್. ನೋ ಸರ್, ಕಾಲ್ ಮೀ ಆದಿತ್ಯ, ಓಕೆ? This is our staff. ಹಲೋ ಮೇಡಮ್. ಹಾಯ್ ಮೇಡಮ್. ಹಾಯ್. ಇವನು ನನ್ನ ಪಿ ಎ. ಹಾಯ್ ಮೇಡಮ್. ಹಾಯ್. ಡಿಯರ್ ಸ್ಟಾಫ್ಸ್, ಇವರೇ ನಮ್ಮ ಕಂಪ್ನಿ ನ್ಯೂ ಡೈರೆಕ್ಟರ್ ಮಿಸಸ್ ಹಾರಿಕಾ. ಇವತ್ತಿಂದ ಹಾರಿಕಾ ರೆಸ್ಪಾನ್ಸಿಬಿಲಿಟಿ ತಗೋತಿದ್ದಾರೆ. ನೀವೆಲ್ಲರೂ ಸೇರಿ ಮೇಡಮ್ಗೆ ಸಹಕಾರ ಕೊಡಬೇಕು. ಕಮೋನ್ ಹಾರಿಕಾ, ನಿಮ್ಮ ಕ್ಯಾಬಿನ್ ಮತ್ತೆ ಚೇರ್ನ ತೋರಿಸ್ತೀನಿ ಬನ್ನಿ. ಕಮೋನ್ ಹಾರಿಕಾ.
ಇದೆ ನಿಮ್ಮ ಕ್ಯಾಬಿನ್, ಇದೇ ನಿಮ್ಮ ಚೇರ್. ಪ್ಲೀಸ್ ಟೇಕ್ ಯುವರ್ ಪೊಸಿಷನ್. ನಿನ್ನೆ ಮ್ಯಾನೇಜರ್ ಅಂದ್ರಿ, ಇವತ್ತೇನು ಡೈರೆಕ್ಟರ್ ಅಂತಿದ್ದೀರಲ್ಲ? ಓಹ್ ಸಾರಿ, ಹೇಳಲಿಲ್ಲ ಅಲ್ವಾ? ನೆನ್ನೆ ನಮ್ಮ ಕಂಪ್ನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆ ಮೀಟಿಂಗ್ ಆಯಿತು. ನಿಮ್ಮ ಬಗ್ಗೆ ಹೇಳಿದೆ. ಕಂಪ್ನಿಗೆ ನಿನ್ನ ಡೈರೆಕ್ಟಾಗಿ ತಗೋ ಅಂತ ಎಲ್ಲ ಡೈರೆಕ್ಟರ್ಸು ಸೇರಿ ಒಟ್ಟಿಗೆ ಅಂಗೀಕಾರ ಮಾಡಿದ್ರು. ದಟ್ಸ್ ವೈ ಈ ಕಂಪ್ನಿ ಒನ್ ಆಫ್ ದಿ ಡೈರೆಕ್ಟರ್ ಆಗಿ ನೀವು ಈ ಕಂಪ್ನಿಗೆ ಕಾಲಿಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಸರ್ ಅಲ್ಲ, ಆದಿತ್ಯ ಅಂತ ಕರಿಬೇಕು ಅಂತ ಹೇಳಿದ್ನಲ್ಲ. ಪ್ಲೀಸ್ ಸಿಟ್. ಹಾರಿಕಾ ಬನ್ನಿ. ಈ ಕ್ಷಣದಿಂದ ಈ ಕಂಪ್ನಿ ನಿಮ್ಮದೇ ಹಾರಿಕಾ. ನಮ್ಮನ್ನು ನೀರಲ್ಲಿ ಹಾಕ್ತೀಯೋ ಹಾಲಲ್ಲಿ ಹಾಕ್ತೀಯೋ ನಿನ್ನ ಕೈಯಲ್ಲಿದೆ. ನಿಮ್ ಕಂಪ್ನಿನ ನಂಬರ್ 1 ಪೊಸಿಷನ್ಗೆ ತಗೊಂಡು ಹೋಗ್ತೀನಿ ಆದಿತ್ಯ, ಐ ಪ್ರಾಮಿಸ್ ಯು. ಥ್ಯಾಂಕ್ ಯು. ಒಂದು ಸೆಲ್ಫಿ ಪ್ಲೀಸ್. ನಿನ್ನ ಮುಂದೆ ಇಟ್ಕೊಂಡು ಸಂಸ್ಕೃತಿ ಈವೆಂಟ್ಸ್ ಅಭಿನ ಮಣ್ಮುಕ್ಕಿಸ್ತೀನಿ ಕಣೆ. ಹಾರಿಕಾ, ನನಗೊಂದು ಚಿಕ್ಕ ಕೆಲಸ ಇದೆ, ನೋಡ್ಕೊಂಡು ಬರ್ತೀನಿ. ಓಕೆ. Hey, who the hell are you, man? ಏನಭಿ, ಟೆನ್ಷನ್ ಮಾಡ್ಕೊಂಡ್ಯಾ? ನಂಗೆ ಈ ಥರ ರಾಂಗ್ ರೂಟಲ್ಲಿ ಬಂದು ಟೆನ್ಷನ್ ಮಾಡಿಸೋದು ಅಂದರೆ ತುಂಬ ಇಷ್ಟ. ರಾಂಗ್ ರೂಟಲ್ಲಿ ಬಂದರೆ ಆಕ್ಸಿಡೆಂಟ್ ಆಗುತ್ತೆ. ನಾನು ಆಕ್ಸಿಡೆಂಟ್ ಮಾಡೋಕ್ಕೆ ಬಂದಿದ್ದು. ಅಷ್ಟು ಈಸಿಯಾಗಿ ನನಗೆ ಡಿಕ್ಕಿ ಹೊಡೆಯೋಕ್ಕಾಗಲ್ಲ. ನೀನು ಬ್ರೇಕ್ ಹಾಕ್ತಾ ಇದ್ದಿದ್ರೆ ಡಿಕ್ಕಿ ಹೊಡಿತಿದ್ದೆ. ಟಚ್ ಮಾಡಿದರೆ ಗೊತ್ತಾಗ್ತಾ ಇತ್ತು ಯಾರಿಗೆ ಆಕ್ಸಿಡೆಂಟ್ ಆಗ್ತಾ ಇತ್ತು ಅಂತ. ನಿನ್ನಲ್ಲಿರೋ ಈ ಪೊಗ್ರೆ ನನಗಿಷ್ಟ ಆಗಲ್ಲ ಅಭಿ. ನಂದು ಪೊಗರಲ್ಲ, ಧೈರ್ಯ. ನಿನ್ನ ಧೈರ್ಯನ ಡೌನ್ ಮಾಡೋಕ್ಕೆ ನಾನೊಂದು ಪವರ್ಫುಲ್ ವೆಪನ್ನ ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ನಿನ್ನ ಆಯುಧ ಏನು ಮಾಡೋಕ್ಕಾಗಲ್ಲ. ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ. ಅದಕ್ಕೆ ಚರಿತ್ರೆಯಲ್ಲಿ ತುಂಬ ಸಾಕ್ಷಿ ಇದೆ. ಸೀತೆಯಿಂದ ರಾವಣ ಸತ್ತ, ದ್ರೌಪದಿಯಿಂದ ಕೌರವರು ಸತ್ರು, ಕಿತ್ತೂರು ರಾಣಿಯಿಂದ ಬ್ರಿಟಿಷ್ ಸೈನ್ಯನೇ ಸೋತೋಯ್ತು. ಏನು, ಒಬ್ಬ ಗಂಡ್ಸಾಗಿ ನನ್ನನ್ನು ಎದುರಿಸೋದು ಬಿಟ್ಟು ಒಂದು ಹೆಣ್ಣು ಹುಡುಗಿನ ಮುಂದೆ ತಂದಿಟ್ಕೊಳ್ತೀಯ? ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ಅಂತ ನನಗೆ ಗೊತ್ತು. ಅಷ್ಟಕ್ಕೂ ನಿನ್ನ ನಾಶ ಮಾಡಕ್ಕೆ ಹೊರಟಿರೋ ಆ ಹೆಣ್ಣು ಯಾರು ಅಂತ ತಿಳ್ಕೊಳಕ್ಕೆ ಇಷ್ಟಪಡ್ತೀಯಾ? ನೀನು ಕೇಳ್ದೇ ಇದ್ರು ಹೇಳೋ ಜವಾಬ್ದಾರಿ ನನಗಿದೆ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ನಿನ್ನ ಮನೆ ಹೆಣ್ಮಗಳೇ. ನಿನ್ನ ಕಂಡ್ರೆ ಕೋಪ ಮಾಡ್ಕೊಳ್ಳೋ, ಹಗೆ ಸಾಧಿಸೋ ನಿನ್ನಾದ್ನಿ ಹಾರಿಕಾ. ಏಯ್, ಏನ್ ಮಾತಾಡ್ತಾ ಇದೆಯೋ? ಕೂಲ್ ಕೂಲ್ ಅಭಿ, ಕೂಲ್. ಇಟ್ಸ್ ಟ್ರೂ ಮ್ಯಾನ್.
ನನ್ನ ಆಯುಧ ನಿಮ್ಮನೆ ಹುಡುಗಿ ಹಾರಿಕಾ. ಅವಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಅವಳ ಬಲ ದೌರ್ಬಲ್ಯ ತಿಳ್ಕೊಂಡೆ. ಬಲೆ ಬೀಸ್ದೆ ಸಿಕ್ಕಾಕೊಂಡ್ಲು. ನೆನ್ನೆ ತಾನೆ ನನ್ನ ಕಂಪ್ನಿಲಿ ಪೋಸ್ಟ್ ಕೂಡ ಕೊಟ್ಟೆ. ಇವತ್ತು ಬಂದು ಜಾಯ್ನ್ ಆದ್ಲು.